ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತಿನ ಸೆಷನಲ್ಲಿ ನಾನು ಡೇ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಹೇಗೆ ಮಾಡೋದು, ಹೇಗೆ ಸ್ಟಾಕ್ಸ್ ಪಿಕ್ ಮಾಡೋದು ಅಂತ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. ಸೊ ಲೆಟ್ಸ್ ಹ್ಯಾವ್ ಎ ಲುಕ್ ಇನ್ ಟು ದಿ ಸ್ಕ್ರೀನ್. ಸೊ ನಾನು ಚಾರ್ಟ್ ಸ್ಟಡಿ ಮಾಡೋಕ್ಕೆ tradingview.com ಯೂಸ್ ಮಾಡ್ತೀನಿ. ಮತ್ತು ಸ್ಟಾಕ್ಸ್ ಡೇಟಾ ಬೇಕು ಅಂದರೆ NSE-India.com ಯೂಸ್ ಮಾಡ್ತೀನಿ. ಸೊ ಐ ವಿಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. ಡೇ ಡೇ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ಗೆ ಹೇಗೆ ಸ್ಟಾಕ್ಸ್ ಪಿಕ್ ಮಾಡೋದು ಅಂತ ಫಸ್ಟು ನಾವು NSE-India.com ಅದಕ್ಕೆ ಹೋಗಬೇಕು. ಆಮೇಲೆ ಅರೌಂಡ್ 9:20 ಆರ್ 9:30 ಸೊ ಈ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ, NSE-India.com. ಓಕೆ, ಆಮೇಲೆ ಮಾರ್ಕೆಟ್ ಡೇಟಾ ಅಂತ ಇರುತ್ತೆ ನೋಡಿ. ಮಾರ್ಕೆಟ್ ಡೇಟಾಗೆ ಹೋಗ್ಬಿಟ್ಟು ಈಕ್ವಿಟಿ ಆ್ಯಂಡ್ SME ಮಾರ್ಕೆಟ್ ಯಾವ್ಯಾವ ಸ್ಟಾಕ್ಸಲ್ಲಿ ಎಷ್ಟು ವಾಲ್ಯೂಮ್ ಇದೆ ಅಂತ ಗೊತ್ತಾಗುತ್ತೆ ನೋಡಿ. ವಾಲ್ಯೂಮ್ ಓಕೆ. ಸೊ ಮಾರುತಿ, TCS, HDFC ಬ್ಯಾಂಕು. ಸೊ ಇದನ್ನೆಲ್ಲ ಎಲ್ಲಿ ಆ್ಯಡ್ ಮಾಡಬೇಕು ಅಂದರೆ tradingview.com ಅಂತ ಇದೆ. ಸೊ ಟ್ರೇಡಿಂಗ್ ವ್ಯೂನಲ್ಲಿ ನನ್ನ ಪ್ರೊಫೈಲ್ ನೇಮ್ ಬಂದ್ಬಿಟ್ಟು ತನುಜಾಕೆ. ಸೊ ಇಲ್ಲಿ ಐಡಿಯಾಸ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಪ್ರೊಫೈಲ್. ಇಲ್ಲಿ ರೈಟ್ ಸೈಡ್ ಪ್ಯಾನಲ್ ಇದೆ ಅಲ್ವಾ, ರೈಟ್ ಸೈಡ್ ಪ್ಯಾನಲಲ್ಲಿ ವಾಚ್ ಲಿಸ್ಟ್ ಅಂತ ಇದೆ ನೋಡಿ, ಅದು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿ ನಿಮಗೆ ಆ್ಯಡ್ ಬಟನ್ ಬರುತ್ತೆ. ಸೊ ನೀವು ಆಲ್ರೆಡಿ ಆ್ಯಡ್ ಮಾಡಿದರೆ ಇಲ್ಲೆಲ್ಲ ನೋಡಿ ಸ್ಟಾಕ್ಸ್ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ಸೊ ಇಲ್ಲ ಅಂತಂದರೆ ಆ್ಯಡ್ ಅಂತ ಕೊಡಿ. ಆ್ಯಡ್ ಅಂತ ಕೊಟ್ಬಿಟ್ಟು ಇಲ್ಲಿ ಮಾರುತಿ ಅಂತ ಟೈಪ್ ಮಾಡಿ. ಮಾರುತಿ ಸೊ ಟೈಪ್ ಮಾಡಿ ನೋಡಿ, ಈ ಥರ ಪ್ಲಸ್ ಸಿಂಬಲ್ ಬರುತ್ತೆ. ನಾನು ಆಲ್ರೆಡಿ ಆ್ಯಡ್ ಮಾಡಿರೋದಕ್ಕೆ ಅದು ಪ್ಲಸ್ ಸಿಂಬಲ್ ಇಲ್ಲ. ಇಲ್ಲ ಅಂತಂದರೆ ಈ ಥರ ಪ್ಲಸ್ ಸಿಂಬಲ್ ಇರುತ್ತೆ, ಅದು ಕ್ಲಿಕ್ ಮಾಡಿ ಆ್ಯಡ್ ಆಗುತ್ತೆ. ಓಕೆ. ಸೊ ಈಗ ಮಾರುತಿ ಇದು ಚಾರ್ಟ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಡೇ ಟ್ರೇಡಿಂಗ್ ಮಾಡಬೇಕು ಅಂತಂದರೆ 5 ಮಿನಿಟ್ ಚಾರ್ಟ್ ಮಾತ್ರ ಅನಲೈಸ್ ಮಾಡಿ. ಓಕೆ, ಯಾಕಂದರೆ ನಮಗೆ ಆ ಮೂಮೆಂಟ್ ಸಿಗಬೇಕು. ಸೊ ನೀವು 15 ಮಿನಿಟ್ಸು ಅದು ಆಪ್ಷನ್ ಅಲ್ವಾ, 15 ಮಿನಿಟ್ಸ್ 30 ಮಿನಿಟ್ಸ್ ಅಂತಂದರೆ ಸೊ ನಮಗೆ ಆವತ್ತು ಮೂಮೆಂಟ್ ಸಿಗದೇ ಇರ್ಬೋದು. ಯಾಕಂದರೆ ಅದು ಕನ್ಸಾಲಿಡೇಷನ್ ಫೇಸ್ ಇರ್ಬೋದು ಅಥವಾ ಇನ್ಯಾವುದೋ ಅನಾಲಿಸಿಸ್ ಇರ್ಬೋದು. ಸೊ ಅದೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಸೊ ನಿಮಗೆ ಡೇ ಟ್ರೇಡಿಂಗ್ ಮಾಡಬೇಕಂದ್ರೆ 5 ಮಿನಿಟ್ಸ್ ಚಾರ್ಟ್ ತಗೊಳ್ಳಿ. ಓಕೆ, ಇಲ್ಲಿ ನೋಡಿ ಈಗ ಮಾರುತಿ ಆ್ಯಡ್ ಮಾಡ್ಕೊಂಡಿದ್ದೀವಲ್ವಾ, ಚಾರ್ಟ್ ಸ್ಟಡಿ ಮಾಡೋಣ. ಸೊ ಇಲ್ಲಿ ಇಂಡಿಕೇಟರ್ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಮೂವಿಂಗ್ ಆ್ಯಾವ್ರೇಜು ಮತ್ತು ಸ್ಟಾಕಾಸ್ಟಿಕ್ RSI ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಕಂಡೀಷನ್ ಚೆಕ್ ಮಾಡಬೇಕು. ಸೊ ಅರೌಂಡ್ 9:20ಗೆ ಬನ್ನಿ. 9:20ಗೆ ಇಲ್ಲಿ ಹೇಗೆ ಪ್ಯಾಟ್ರನ್ ಕ್ರಿಯೇಟ್ ಆಗಿದೆ ಮೂವಿಂಗ್ ಆ್ಯಾವ್ರೇಜು. ನಾವು ಮೂವಿಂಗ್ ಆ್ಯಾವ್ರೇಜ್ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಮೂವಿಂಗ್ ಆ್ಯಾವ್ರೇಜು 6 ಬರುತ್ತೆ ಇಲ್ಲಿ. ಮೂವಿಂಗ್ ಆ್ಯಾವ್ರೇಜ್ 6, 18, 40. ಓಕೆ. ಸೊ ಮೂವಿಂಗ್ ಆ್ಯಾವ್ರೇಜ್ ಅದು ಹೇಗೆ ಅರೇಂಜ್ ಆಗಿರುತ್ತೆ. ಮೂವಿಂಗ್ ಆ್ಯಾವ್ರೇಜ್ ಅಂದರೆ ಫಸ್ಟು ಮೂವಿಂಗ್ ಆ್ಯಾವ್ರೇಜ್ 6, ಅದ್ರ ಕೆಳಗೆ ಮೂವಿಂಗ್ ಆ್ಯಾವ್ರೇಜ್ 18, ಅದ್ರ ಕೆಳಗೆ ಮೂವಿಂಗ್ ಆ್ಯಾವ್ರೇಜ್ 40. ಸೊ ಅಪ್ ಟ್ರೆಂಡ್ ಹೋಗ್ಬೇಕಂದ್ರೆ ಈ ಪ್ಯಾಟ್ರನಲ್ಲೇ ಕ್ರಿಯೇಟ್ ಆಗಿರುತ್ತೆ ಮೂವಿಂಗ್ ಆ್ಯಾವ್ರೇಜ್. ಓಕೆ, ಅದೇ ಡೌನ್ ಟ್ರೆಂಡ್ ಹೋಗ್ಬೇಕಂದ್ರೆ ಉಲ್ಟಾ ಆಗಿರುತ್ತೆ. ಮೂವಿಂಗ್ ಆ್ಯಾವ್ರೇಜ್ ನೋಡಿ ಇಲ್ಲಿ ಡೌನ್ ಟ್ರೆಂಡ್ ಬರುತ್ತಲ್ಲ, ಸೊ ಆಗ ಉಲ್ಟಾ ಆಗಿರುತ್ತೆ. ಅಪ್ ಟ್ರೆಂಡ್ ಹೋಗ್ಬೇಕಂದ್ರೆ ಕಮ್ಮಿ ಮೂವಿಂಗ್ ಆ್ಯಾವ್ರೇಜು, ಕಮ್ಮಿ ವ್ಯಾಲ್ಯೂದ್ ಮೂವಿಂಗ್ ಆ್ಯಾವ್ರೇಜ್ ಮೇಲಿರುತ್ತೆ, ಅದ್ರ ಕೆಳಗೆ ಜಾಸ್ತಿ ವ್ಯಾಲ್ಯೂದು ಮೂವಿಂಗ್ ಆ್ಯಾವ್ರೇಜ್ ಕೆಳಗಿರುತ್ತೆ. ಓಕೆ, ಸೊ ಇದು ಕರೆಕ್ಟ್ ಇದೆ ಅಲ್ವಾ. ಸೊ ಇಲ್ಲಿ ಕಂಡೀಷನ್ ಫುಲ್ಫಿಲ್ ಆಗ್ತಿದೆ. ಮತ್ತು ಸ್ಟಾಕಾಸ್ಟಿಕ್ ಇದೆ ಅಲ್ವಾ, ಸ್ಟಾಕಾಸ್ಟಿಕ್ ನೀವು ಅಪ್ ಟ್ರೆಂಡ್ ಹೋಗಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ಮೋರ್ ದೆನ್ 30, ಅಂದರೆ ಆವಾಗ ತಾನೇ ಕ್ರಾಸ್ ಆಗ್ತಾ ಇರಬೇಕು. ಸೊ ವ್ಯಾಲ್ಯೂ 30ಗಿಂತ ಮೇಲಿದೆ ಅಲ್ವಾ ಇಲ್ಲಿ. ಸೊ ಅರೌಂಡ್ 9:20. ಸೊ ಇಲ್ಲಿ ಎಷ್ಟಿದೆ ವ್ಯಾಲ್ಯೂ ಆಫ್ ದಿ ಮಾರುತಿ 11,938 ಇದೆ. ಸೊ ನಾವು ಇವಾಗ ಏನು ಮಾಡಬೇಕು ಅಂತಂದರೆ ನಿಮ್ಮದು ಅಕೌಂಟ್ ಇರುತ್ತಲ್ವ, ಸ್ಟಾಕ್ ಮಾರ್ಕೆಟ್ ಅಕೌಂಟು. ಸೊ ಅಲ್ಲಿ ಹೋಗ್ಬಿಟ್ಟು ಮಾರುತಿ ಅಂತ ಆ್ಯಡ್ ಮಾಡ್ಕೊಳ್ಳಿ. ಮಾರುತಿ ಅಂತ ಆ್ಯಡ್ ಮಾಡ್ಕೊಂಡಾಗ ಯಾವ ಆಪ್ಷನ್ ಆ್ಯಡ್ ಮಾಡ್ಕೋಬೇಕು. ಈಗ 11,938 ಇದೆ ಅಲ್ವಾ, ಅದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ಏನು 12,000 ಅಲ್ವಾ. ಸೊ 12,000 CE ಅಂತ, ಅಂದರೆ ಬೈ ಮಾಡಬೇಕಂದ್ರೆ ನೀವು CE ಅಂತ ಆ್ಯಡ್ ಮಾಡ್ಕೋಬೇಕು, ಸೆಲ್ ಮಾಡಬೇಕಂದ್ರೆ PE ಅಂತ ಆ್ಯಡ್ ಮಾಡ್ಕೋಬೇಕು. ಸೊ ನಮಗೆ ಬೇಕಾಗಿರೋದು ಬೈಯಿಂಗ್. ಸೊ CE ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. CE ಆ್ಯಡ್ ಮಾಡ್ಕೊಳ್ಳಿ. CE ಆ್ಯಡ್ ಮಾಡಿಕೊಂಡು ಅದು ಚಾರ್ಟ್ ಓಪನ್ ಮಾಡಿ. ಇಲ್ಲಿ ನೋಡಿ ಚಾರ್ಟ್ ಅಂತ ಇದೆ ಅಲ್ವಾ, ಅದು ಓಪನ್ ಮಾಡಿ. ಸೊ ಇಲ್ಲಿ ಅರೌಂಡ್ 9:20 ಆರ್ 9:30 ಎಷ್ಟಿದೆ, 89 ಇದೆ ವ್ಯಾಲ್ಯೂ. ಸೊ ಇದಕ್ಕೆ ಸ್ಟಾಪ್ ಲಾಸು ಅಂದರೆ ಹಿಂದೊಂದು ವೇವ್ ಪ್ಯಾಟರ್ನ್ ಇರುತ್ತಲ್ವ, ಅದ್ರ ಲೋವೆಸ್ಟ್ ಆಫ್ ದಿ ವೇವ್ ಪ್ಯಾಟರ್ನ್ ಎಷ್ಟಿದೆ, 64 ಇದೆ ಅಲ್ವಾ. 64ಗೆ ಸ್ಟಾಪ್ ಲಾಸ್ ಹಾಕ್ಬಿಟ್ಟು ನೀವು 89 ಎಷ್ಟು ಎಲ್ಲಿದೆ 9:20 89ಅಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ. 89 ಅಂದರೆ ಒಂದು ಆಪ್ಷನ್ ವ್ಯಾಲ್ಯೂ ಬಂದ್ಬಿಟ್ಟು 50 ರುಪೀಸ್. ಓಕೆ, 50 ಅಂದರೆ 89 ಆರ್ 90ಗೆ ಎಷ್ಟಾಯಿತು, 4,750 ಆಯಿತು ವ್ಯಾಲ್ಯೂ. ಸೊ 4,750 ಕೊಟ್ಬಿಟ್ಟು ನೀವು ಒಂದು ಆಪ್ಷನ್ನು ಪರ್ಚೇಸ್ ಮಾಡ್ತೀರಾ. ಆಪ್ಷನ್ ಪರ್ಚೇಸ್ ಮಾಡಾದಮೇಲೆ ನಿಮಗೆ 100% ಬಂತು ಅಂತಂದ್ರೆ ನೀವು ಬುಕ್ ಮಾಡ್ಕೊಬಿಡಿ. ಓಕೆ,
ಅಂದ್ರೆ ಇಲ್ಲಿ 89 ಇತ್ತಲ್ವಾ 90 ಆಲ್ಮೋಸ್ಟ್. ಸೊ 180 ಆಗೋ ಅಷ್ಟೊತ್ತಿಗೆ ನೀವು ಬುಕ್ ಮಾಡ್ಕೊಳ್ಳಿ. ಓಕೆ. ಅರೆ ಇದು ಇನ್ನೂ ಜಾಸ್ತಿ ಹೋಗಿದೆ. ಜಾಸ್ತಿ ಹೋಗ್ತಾ ಇದ್ರೆ ಏನು ಮಾಡ್ಬೋದು ಅಂತಂದ್ರೆ, ಈಗ ಇಲ್ಲಿ 100% ಆಯ್ತಲ್ವಾ, 100% ಆದ್ಮೇಲೆ ಪ್ರೀವಿಯಸ್ ರೆಡ್ ಕ್ಯಾಂಡಲ್ ಇರುತ್ತಲ್ವಾ, ಸೊ ಅದ್ರ ಲೋಯೆಸ್ಟ್ 150. ಸೊ ಇಲ್ಲಿ ಎಷ್ಟಿತ್ತು 64 ಏನೋ ಇತ್ತಲ್ವಾ, 64 ಇತ್ತು ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಚೇಂಜ್ ಮಾಡಿ 156ಗೆ ಚೇಂಜ್ ಮಾಡ್ಕೊಂಡು ಬಿಡಿ. ಸೊ ಅದು ಎಷ್ಟು ಹೋಗುತ್ತೆ ಅಷ್ಟಕ್ಕೆ ಇದು ಮಾಡಿ. ಮತ್ತೆ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆಯಾ, ಅಲ್ಲಿಗೆ ಸ್ಟಾಪ್ ಲಾಸ್ ಹಾಕಿ. ಇಲ್ಲಿ 370ಗೆ ಸ್ಟಾಪ್ ಲಾಸ್ ಹಾಕಿ. ಸೊ ಇಲ್ಲಿ ಸ್ಟಾಪ್ ಲಾಸ್ ಹೊಡೆಯುತ್ತೆ. ಸೊ ನೀವು 370ಗೆ ನೀವು ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ದಿ ಹೌ ಟು ಡೂ ಡೇ ಟ್ರೇಡಿಂಗ್ ಇನ್ ಆಪ್ಷನ್. ಓಕೆ. ಸೊ ಫಸ್ಟ್ ಏನು ಮಾಡಬೇಕು ನಾವು, nsindia.comಗೆ ಹೋಗ್ಬಿಟ್ಟು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಆ ಆಪ್ಷನ್ಸ್ ಏನೇನು ವಿತ್ ಹೈ ವಾಲ್ಯೂಮ್ ಇದೆ ಅದೆಲ್ಲ ಟ್ರೇಡಿಂಗ್ ವ್ಯೂನಲ್ಲಿ ಆ್ಯಡ್ ಮಾಡ್ಕೋಬೇಕು. ಫಸ್ಟು ಅನಾಲಿಸಿಸ್ ಮಾಡಬೇಕು. ಯಾವ್ದು ಇಂಡಿಕೇಟರ್ ಯೂಸ್ ಮಾಡ್ತಾ ಇದ್ದೀವಿ, ಮೂವಿಂಗ್ ಆ್ಯಾವ್ರೇಜ್ ಆ್ಯಂಡ್ ಸ್ಟಾಕಾಸ್ಟಿಕ್. ಆ್ಯಾವ್ರೇಜ್ ಹೇಗೆ ಕ್ರಿಯೇಟ್ ಆಗಿರುತ್ತೆ ಅಂತಂದರೆ, ಲೋವರ್ ವ್ಯಾಲ್ಯೂ ಫಸ್ಟು ಮೇಲ್ ಇರುತ್ತೆ, ಅದ್ರ ಕೆಳಗೆ ಹೈಯರ್ ವ್ಯಾಲ್ಯೂ ಇರುತ್ತೆ. ಅಂದರೆ ನಾವು ಯೂಸ್ ಮಾಡ್ತಾ ಇರೋದು ಮೂವಿಂಗ್ ಆ್ಯಾವ್ರೇಜ್ 6, 18 ಆ್ಯಂಡ್ 40. ಸೊ ಮೂವಿಂಗ್ ಆ್ಯಾವ್ರೇಜ್ 6 ಮೇಲ್ ಇರುತ್ತೆ, ಮೂವಿಂಗ್ ಆ್ಯಾವ್ರೇಜ್ 18 ಅದ್ರ ಕೆಳಗಿರುತ್ತೆ, ಮೂವಿಂಗ್ ಆ್ಯಾವ್ರೇಜ್ 40 ಅದ್ರ ಕೆಳಗಿರುತ್ತೆ. ಸೊ ಈ ಪ್ಯಾಟರ್ನಲ್ಲಿ ಕ್ರಿಯೇಟ್ ಆಗಿರಬೇಕು. ಆ್ಯಂಡ್ ಯು ಹ್ಯಾವ್ ಟು ಚೆಕ್ ಆಲ್ ದಿಸ್ ಅರೌಂಡ್ 9:20 ಆರ್ 9:30. ಓಕೆ. ಸೊ ಚೆಕ್ ಮಾಡಿಬಿಟ್ಟು, ಸೊ ಅದು ಆ ಥರ ಪ್ಯಾಟ್ರನಲ್ಲಿ ಇತ್ತು ಮತ್ತೆ 30 ಅಂದರೆ ಇದು ಬೇರೆ ಬೈಯಿಂಗ್ ಅಷ್ಟೇ. ಸೆಲ್ಲಿಂಗ್ ಹೋಗ್ಬೇಕಂದ್ರೆ ಮೂವಿಂಗ್ ಆ್ಯಾವ್ರೇಜ್ ಉಲ್ಟಾ ಇರುತ್ತೆ ಆ್ಯಂಡ್ ಸ್ಟಾಕಾಸ್ಟಿಕ್ RSI ಕೆಳಗೆ ಬರ್ತಾ ಇರುತ್ತೆ, ಮೇಲೆ ಹೋಗಿ ಕೆಳಗೆ ಬರ್ತಾ ಇರುತ್ತೆ. ಆ್ಯಂಡ್ ಆವಾಗ ಏನಾಗುತ್ತೆ ಅಂದರೆ 70ಗಿಂತ ಕೆಳಗೆ ಇರಬೇಕು ವ್ಯಾಲ್ಯೂ, ಗೊತ್ತಾಯ್ತಾ. ಸೊ ಆವಾಗ ಮಾತ್ರ ನಾವು ಸೆಲ್ ಮಾಡ್ಬೋದು. ಅದೇ ಬೈ ಮಾಡಬೇಕಂದ್ರೆ 30ಗಿಂತ ಮೇಲಿರಬೇಕು ವ್ಯಾಲ್ಯೂ. ಮತ್ತು ಮೂವಿಂಗ್ ಆ್ಯಾವ್ರೇಜ್ ಇಟ್ ಹ್ಯಾಸ್ ಟು ಬಿ ಇನ್ ಎ ಅರೇಂಜ್ಮೆಂಟ್ ಆಫ್ ಲೋವರ್ ವ್ಯಾಲ್ಯೂ ಮೇಲಿರಬೇಕು, ಹೈಯರ್ ವ್ಯಾಲ್ಯೂ ಆಫ್ ಮೂವಿಂಗ್ ಆ್ಯಾವ್ರೇಜ್ ಕೆಳಗಿರಬೇಕು. ಸೊ ಈ ಥರ ಇದ್ದಾಗ ಮಾತ್ರ, ಈ ಕಂಡೀಷನ್ಸ್ ಫುಲ್ಫಿಲ್ ಆದಾಗ ಮಾತ್ರ ನೀವು ಆ ಆಪ್ಷನ್ನ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ವಿತ್ ಸ್ಟಾಪ್ ಲಾಸ್ ಅಂದರೆ ಪ್ರೀವಿಯಸ್ ವೇವ್ ಇರುತ್ತಲ್ವ, ಸೊ ಲೋವೆಸ್ಟ್ ಆಫ್ ದ್ಯಾಟ್ ವೇವ್. ಓಕೆ. ಸೊ ಅದನ್ನು ಸ್ಟಾಪ್ ಲಾಸ್ ತೊಗೊಂಡು ನೀವು ಟ್ರೇಡ್ ತೊಗೊಳ್ಳಿ. ಟ್ರೇಡ್ ತೊಗೊಂಡು 100% ಬಂದಾದಮೇಲೆ ಪ್ರೀವಿಯಸ್ ರೆಡ್ ಕ್ಯಾಂಡಲ್ ಇರುತ್ತಲ್ವಾ, ಪ್ರೀವಿಯಸ್ ರೆಡ್ ಕ್ಯಾಂಡಲ್ಗೆ ನೀವು ಸ್ಟಾಪ್ ಲಾಸ್ ಹಾಕಿ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಬುಕ್ ಮಾಡ್ಕೊಳ್ಳಿ. ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೌ ಟು ಡೂ ಆಪ್ಷನ್ ಟ್ರೇಡಿಂಗ್. ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಬಿ ಆನ್ಸರಿಂಗ್ ಆಲ್ ಯುವರ್ ಕ್ವೈರೀಸ್. ಸೊ ಇಫ್ ಯು ಆರ್ ಲೈಕಿಂಗ್ ಮೈ ವಿಡಿಯೋಸ್, subscribe to my channel. Thank you.